ಹಾಯ್, ಇವತ್ತು ನಾವು ಈವ್ನಿಂಗ್ ಲಾಗ್ ಸ್ಟಾರ್ಟ್ ಮಾಡ್ತೇವೆ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ರಾನ್ವಿ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ನಾವು ಹೊಸ ಚಾಲೆಂಜ್ ಅಲ್ಲಿ ಬಂದಿದ್ದೀವಿ. ಅದು ಹೂ ನೋಸ್ ಮಿ ಬೆಟರ್. ನನ್ ಬಗ್ಗೆ ಇವರಿಬ್ರಲ್ಲಿ ಯಾರಿಗೆ ಚೆನ್ನಾಗ್ ಗೊತ್ತು ಅಂತ ಅವ್ರಿಗೆ ಒಂದೊಂದು ಯಾರು ನನ್ನ ಬಗ್ಗೆ ಕ್ವಶನ್, ನಾನು ಒಂದು ಫ್ಯೂ ಕ್ವಶನ್ಸ್ ಆಡ್ ಮಾಡ್ಕೊಂಡು ಬಂದಿದ್ದೀನಿ. ಯಾರು ನನ್ನ ಬಗ್ಗೆ ಚೆನ್ನಾಗ್ ಗೊತ್ತು ಅಂತ ಅವ್ರಿಗೆ ಒಂದು ಪ್ರೈಸ್ ಇದೆ ನನ್ನ ಕಡೆಯಿಂದ. ಓಕೆ ಗೈಸ್, ಓಕೆ ಸ್ಟಾರ್ಟ್. ನೀವ್ ರೆಡಿ ಇದ್ದೀರಾ ನನ್ನ ಬಗ್ಗೆ ಗೊತ್ತಿರೋದನ್ನ ಹೇಳಕ್ಕೆ? ಫಸ್ಟ್ ಐಶ್ವರ್ಯ, ನೀನ್ ರೆಡಿನಾ? ಓಕೆ. ವಾಟ್ ಈಸ್ ಮೈ ಡ್ರೀಮ್ ವೆಕೇಶನ್ ಡೆಸ್ಟಿನೇಷನ್? ನಂದು ಡ್ರೀಮ್ ವೆಕೇಶನ್ ಡೆಸ್ಟಿನೇಷನ್ ಯಾವುದು? ಸ್ವಿಟ್ಜರ್ಲ್ಯಾಂಡ್. ಕರೆಕ್ಟ್. ಬಟ್ ನಾನ್ ಕೈ ಫಸ್ಟ್ ಎತ್ತಿದ್ದು. ವಾಟ್ ಈಸ್ ಮೈ ಮೋಸ್ಟ್ ಅನ್ನೋಯಿಂಗ್ ಹ್ಯಾಬಿಟ್? ಅನ್ನೋಯಿಂಗ್ ಹ್ಯಾಬಿಟ್ ಯಾವುದು ನಂದು? ಹೌದು, ಯಾವಾಗ್ಲೂ ದೇವ್ರ ಪೂಜೆ ಮಾಡೋದು. ಹ್ಯಾಬಿಟ್ ಅಂತ ನೋಡೋದು. ಅನ್ನೋಯಿಂಗ್ ಹ್ಯಾಬಿಟ್ ಅಂತ ಯಾವಾಗ್ಲೂ ದೇವ್ರ ಪೂಜೆ, ದೇವ್ರ ಸಾಮಾನ್ ತೊಳೆಯೋದು, ದೇವ್ರ ಪೂಜೆ, ದೇವ್ರ ಸಾಮಾನ್ ತೊಳೆಯೋದು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗೋದು ನೋಡು. ಇಟ್ ಇಸ್ ಮೈ ಇಂಟ್ರೆಸ್ಟ್. ಮಮ್ಮಿ ತೊಳಿತಾಳೆ ಅಂತ ತೊಳೆಯೋದು ಇನ್ನು ಅನಾಯಿಂಗ್. ವಾಟ್ ಈಸ್ ಮೈ ಕಂಫರ್ಟ್ ಫುಡ್? ಬಿರಿಯಾನಿ, ಕಬಾಬ್. ಬಿರಿಯಾನಿಗಿಂತ ಕಬಾಬ್. ಬಿರಿಯಾನಿ, ಕಬಾಬ್, ಎನಿಥಿಂಗ್ ಅಲ್ವಾ? ಓಕೆ, ಇವಳು 2 ಪಾಯಿಂಟ್, ನೀನು 1 ಪಾಯಿಂಟ್. ವರ್ಷಿತಾ, ವಾಟ್ ಹೂಸ್ ಮಾಮ್ಸ್ ಫೇವ್ರೆಟ್ ಚೈಲ್ಡ್? ಬಿಟ್ವೀನ್ 3 ಆರ್ ಬಿಟ್ವೀನ್ ಎವ್ರಿವನ್? ಆಕ್ಚುಲಿ ನಾನ್ ಫಸ್ಟ್ ರೈಸ್ ನಾನ್ ತಾನೇ ಫಸ್ಟ್ ಎತ್ತಿದ್ದು. ಇವಳು ಇವಾಗ ಆಕ್ಚುಲಿ ಗೈಸ್ ನೋಡಿ, ನಮ್ಮ ಅಮ್ಮಂಗ 5 ಜನ ಮಕ್ಳು, ನಾವ್ 3 ಜನ ಅಲ್ಲ, 5 ಜನ ಮಕ್ಳು. ನನ್ ತಮ್ಮ ಇಬ್ರಿದಾರೆ, ನಾನೇ ದೊಡ್ಡವಳು. ನನ್ ತಮ್ಮ ಇಬ್ರಿದಾರೆ. ಸೊ ಆ 5 ಜನದಲ್ಲಿ ಕಂಪೇರ್ ಮಾಡ್ತಿಲ್ಲ, ನಾವ್ 3 ಜನದಲ್ಲಿ ಕಂಪೇರ್ ಮಾಡ್ತೀವಿ. 3 ಜನದಲ್ಲಿ ಕಂಪೇರ್ ಮಾಡಿದ್ರೆ ನಮ್ಮ ಅಕ್ಕನೇ. ಐಶು, ನಿನ್ ಕ್ವಶನ್ ಏನು? ನಿನ್ ಆನ್ಸರ್ ಏನು? ಸೇಮ್ ಇವಳೆ. ಹೌದಾ? ಓಕೆ, ಕರೆಕ್ಟ್ ಅಲ್ವಾ? ಕರೆಕ್ಟ್. ಹೌದಿರ್ಬೋದೇನೋ, ಬಟ್ ನನ್ಗಿಂತ ನನ್ ತಮ್ಮ ಅಂದ್ರೆ ಸಾಗರ್ ಅಂತ ಇದ್ದಾನೆ, ಅವನಂದ್ರೆ ತುಂಬಾ ಇಷ್ಟ ಗೈಸ್. ಸೊ ನಮ್ಮಿಬ್ರಲ್ಲಿ ನಾನೊಂದ್ ಸ್ವಲ್ಪ ಜಾಸ್ತಿ ಇರ್ಬೋದೇನೋ. ನಮ್ಮ 3 ಜನದಲ್ಲಿ. ಯಾಕೆಂತ ನಾನು ಹೇಳ್ತೀನಿ, ಯಾಕೆಂದ್ರೆ ಅವಳು ತುಂಬಾ ಸಣ್ಣಗಿದ್ಲು ಚಿಕ್ಕ ವಯಸ್ಸಿಂದ. ಸೊ ಅವಳು ಏನು ಅಯ್ಯೋ ಪಾಪ ಸಣ್ಣ ಇದ್ದಾಳೆ ಅಂತ ಅವಳ ಮೇಲೆ ಜಾಸ್ತಿ ಪ್ರೀತಿ. ಸೊ ಗೈಸ್ ಹಂಗೇನಿಲ್ಲ, ನನ್ ಸಣ್ಣ ಇದೆ ಅಂತ ಸ್ವಲ್ಪ ಜಾಸ್ತಿ ಕೊಡೋರು ತಿನ್ನಕಷ್ಟೆ. ತಿನ್ನೋದು ಒಂದೇ ಅಲ್ಲ, ಎಲ್ಲಾದ್ರಲ್ಲೂ ಜಾಸ್ತಿ ಅವಳಿಗೇನೆ. ಹೂ ಮೇಕ್ಸ್ ಮಿ ಆಂಗ್ರಿ ಇನ್ಸ್ಟ್ಯಾಂಟ್ಲಿ? ಇವಾಗ ನಿಶ್ವಿಕಾ, ಮುಂಚೆ ನಮ್ ಭಾವ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಓಕೆ, ಪಾಯಿಂಟ್ಸ್ ಎಷ್ಟು? ವರ್ಷಿತಾ, ಐಶ್ವರ್ಯ 2 ಇದ್ಲು, ನಿಂದು 4 ಆಯ್ತು ಅನ್ಸುತ್ತೆ. 3 ಇವಳು, ನೆನ್ಪಿಟ್ಕೋ. 4 ನಿಂದು. 4 ಅಲ್ಲ, 2 ಅವಳು, 3. 2 3. Who do I gossip with the most? चीटिंग करता है तू. ನಾನೇ ಎತ್ತಿದ್ದು ಗೈಸ್, ಫಸ್ಟ್ ನಾನೇ ಎತ್ತಿದ್ದು. ಮುಂಚೆ ಎಲ್ಲ ನನ್ ಜೊತೆ ಗಾಸಿಪ್ ಮಾಡೋಳು. ನಾನು ಯಾವಾಗ ಮದ್ವೆ ಆದೆ, ಇವಾಗ ಇವಳ ಜೊತೆ ಜಾಸ್ತಿ ಗಾಸಿಪ್ ಅಲ್ಲಿ. ಗೈಸ್, ಇವಳು ಏನ್ ಗೊತ್ತಾ, ನಾನಾದ್ರೆ ಸ್ವಲ್ಪ ಹತ್ರದಲ್ಲೇ ಇದ್ದೀನಿ. ಸೊ ನಾನು ಅವಳು ಮೋಸ್ಟ್ ಆಫ್ ಟೈಮ್ ಸ್ಪೆಂಡ್ ಮಾಡ್ತೀವಿ, ಬಟ್ ಇವಳು ಇರೋದು ದೂರ. ಸೊ ಇವಳು ಕಾನ್ಸಿಸ್ಟೆಂಟ್ ಆಗಿ ಬರಲ್ಲ, ಏನಕ್ಕಂದ್ರೆ ಅವಳು ಕೆಲ್ಸ ವರ್ಕ್ ಅಂತ ಇರ್ತಿದ್ಲು. ಸೊ ಅದಕ್ಕೆ ನಾವ್ ಇವಾಗ ಸ್ವಲ್ಪ ಜಾಸ್ತಿ ಕನೆಕ್ಷನ್ ಇದೀವಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇದೀವಿ. ವಾಟ್ ಇಸ್ ಮೈ ವರ್ಸ್ಟ್ ಹ್ಯಾಬಿಟ್? ಕ್ಲೀನಿಂಗ್ ಇಸ್ ಓಕೆ, ಒಳ್ಳೇದು. ಬಟ್ ತುಂಬಾ ಒಂಥರ ಅದ್ರ ಬಗ್ಗೆನೆ ತುಂಬಾ ಕಾನ್ಸಂಟ್ರೇಟ್ ಮಾಡಿ ಎವ್ರಿ ಡೇ ಕ್ಲೀನಿಂಗ್ ಮಾಡೋದು, ಅದು ಒಂಥರ ವರ್ಸ್ಟ್ ಹ್ಯಾಬಿಟ್. ನಾನು ಹೇಳಿದ್ದಲ್ಲ ಗೈಸ್ ನಿಮ್ಗೆ, ನಂಗೆ ಸ್ವಲ್ಪ ಜಾಸ್ತಿ ಕ್ಲೀನಿಂಗ್ ಬಗ್ಗೆ ಇದಿದೆ ಅಂತ, ಅದಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕರೆಕ್ಟಾ? ನಿನಗೆ ಅನ್ಸುತ್ತೆ ಅದು? ಅದೇನು ಗೈಸ್ ನಿಮ್ಗೆ ಹೇಳಿ, ಅದೇನು ವರ್ಸ್ಟ್ ಹ್ಯಾಬಿಟ್? ಮನೆ ಕ್ಲೀನ್ ಮಾಡೋದು ನಂದಿದು. ವರ್ಸ್ಟ್ ಹ್ಯಾಬಿಟ್ ಅಲ್ಲ, ನಿಮ್ ಪ್ರಕಾರ ವರ್ಸ್ಟ್ ಹ್ಯಾಬಿಟ್ ಅಲ್ಲ.
ಮತ್ತೆ ವರ್ಸ್ಟ್ ಹ್ಯಾಬಿಟ್ ಅಲ್ಲ ಗೈಸ್, ಇವಳು ರಾಂಗ್. Okay, ನಿಮ್ಗೆ ಏನ್ ನೀನ್ ಅನ್ಸುತ್ತೆ ಹೇಳಪ್ಪ. ಐಶು? ನಂದು ವರ್ಸ್ಟ್ ಹ್ಯಾಬಿಟ್ ನನ್ ಪ್ರಕಾರ ಅದು ಇವಳ ಪ್ರಕಾರ ಅದೇ, ಬಟ್ ನನ್ ಪ್ರಕಾರ ಅದು ವರ್ಸ್ಟ್ ಹ್ಯಾಬಿಟ್ ಅಲ್ಲ. ಒಂದ್ರ ಬಗ್ಗೆ ನಾನ್ ತುಂಬಾ ಓವರ್ ಥಿಂಕ್ ಮಾಡೋದು. ಇದ್ರ ಇರ್ಬೋದು. ಯಾಕಂದ್ರೆ ನಾನು ಒಂದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಅದನ್ನೇ ಅದ್ಯಾಕ್ ಹಿಂಗಾಯ್ತು ಇದ್ಯಾಕ್ ಹಿಂಗಾಯ್ತು, ಅದೊಂದ್ ಸ್ವಲ್ಪ ವರ್ಸ್ಟ್ ಇರ್ಬೋದೇನೋ. ಸೊ ಇವಾಗ ಇವಳು ಇಲ್ಲೇ ನೋಡಿ ಅವಳ ಜೊತೆ ಜಾಸ್ತಿ ಕನೆಕ್ಷನ್ ಇದೆಯಲ್ಲ, ತಪ್ಪು ಸರಿ ಅಂತ ಇವಾಗ ಹೇಳ್ತಾರೆ. ಇವಳು 3, ನೀನು 5. 4. ಐಶ್ವರ್ಯ, ನಿನ್ ನನ್ ಬಗ್ಗೆ ಜಾಸ್ತಿ ಗೊತ್ತೇ ಇಲ್ಲ, ಅವಳಿಗೆ ಜಾಸ್ತಿ ಗೊತ್ತು. ಇನ್ನು ಕ್ವಶನ್ಸ್ ಇದೆ. questions ಇದೆ. ಯಾರು Okay. ಗೊತ್ತು, ನೀವಿಬ್ರು ಮ್ಯಾಚ್ ಫಿಕ್ಸಿಂಗ್ ಮಾಡಿರ್ಬೋದು ಮುಂಚೆನೆ ಕ್ವಶನ್ಸ್. ಹೂ ಮೇಕ್ಸ್ ಮೀ ಫೀಲ್ ಹ್ಯಾಪಿ? ಇಬ್ರು ನಾನ್ ಫಸ್ಟ್ ಎತ್ತಿದ್ದು ಮಾಮ್. ಬಿಟ್ವೀನ್ ಅಸ್ ಆರ್ ಬಿಟ್ವೀನ್ ಎವ್ರಿವನ್? ಎಲ್ಲಾರು ಅಮ್ಮ ಫೀಲ್ ಹ್ಯಾಪಿನಾ ಆರ್ ನಿಶ್ವಿಕಾ? ಒಂದೇ ಆನ್ಸರ್. ನೀನ್ ಮತ್ತೆ ಅದಾದ್ಮೇಲೆ ಹೇಳ್ತಿಲ್ಲ. ನಿಶ್ವಿಕಾ 100 ಅಮ್ಮ. ಟೈಮ್ಸ್ ಇದೆ. ನಾನ್ ಹೇಳ, ಹ್ಮ್. ಹೂ ಮೇಕ್ಸ್ ಮೀ ಅಂತಂದ್ರೆ ಯಾರ ಆ ಮೊಮೆಂಟ್ ಗೆ ಅವ್ಳಿಗೆ ಹ್ಯಾಪಿನೆಸ್ ಕೊಡ್ತಾರೋ ಅದು. ವಾಟ್ ಮೇಕ್ಸ್ ಮೀ ಅಂದ್ರೆ ಜ್ಯುವೆಲರಿ ಪರ್ಚೇಸ್, ಶಾಪಿಂಗು, ಇದು ಅವಳಿಗೆ ಹೂ ಮೇಕ್ಸ್ ಮೀ ಹ್ಯಾಪಿ ಅಲ್ವಾ ಅಲ್ಲಿ ಕ್ವಶನ್ ಇರೋದು? ಹೂ ಪರ್ಸನ್ ಬರುತ್ತೆ ವರ್ಷಿತಾ. ಈಗ ಸದ್ಯಕ್ಕೆ ಇರಿಟೇಷನ್ ನಿಶ್ವಿಕಾ, ಹ್ಯಾಪಿನೆಸ್ ನಿಶ್ವಿಕಾ. ಮೇ ಬಿ ಇವಾಗ ನಿಶ್ವಿಕಾ ಇರ್ಬೋದು, ಬಟ್ ಅವಾಗ ನಮ್ಮ ಅಮ್ಮ ಅಂದ್ರೆ ನಂಗೆ ತುಂಬಾ ನಾನು ಇಷ್ಟ. ಎರಡಕ್ಕೂ ಹೇಳಿದ್ನಲ್ಲ ಹಾ, ಮತ್ತೆ. but ನಾನೇ ಇವ್ಳು win ಆದ್ಲು. ನಂಬರ್ ಇವ್ಳು win ಆದ್ಲು 4 ನೋಡಿ ಮ್ಯಾಚ್ ಫಿಕ್ಸಿಂಗ್ 4. ಓಕೆ, ನೆಕ್ಸ್ಟ್ ಕ್ವಶನ್. ಹೂ ಐ ವಿಲ್ ಲೈಕ್ ಮೋಸ್ಟ್ ಇನ್ ಅವರ್ ಹೋಮ್? ಆಬ್ವಿಯಸ್ಲಿ ನಾನ್ ಹೇಳ್ತೀನಿ ನಮ್ಮ ಅಮ್ಮನೇ. ಅಮ್ಮನೇ. ಅಮ್ಮನೆ ಕರೆಕ್ಟ್. ಸೊ ನನ್ 5, ಅವಳು 4. ಹಂಗಿಲ್ಲ ನಿಶ್ವಿಕಾ ಅಲ್ವಾ? ಅಂದ್ರೆ ಫಸ್ಟ್ ಅಮ್ಮ ತಾನೇ ಬರೋದು, ಇವಾಗ ಬಂದಿರೋದು ನಿಶ್ವಿಕಾ. ಹೂ ಐ ಲೈಕ್ ಮೋಸ್ಟ್ ಇನ್ ಅವರ್ ಹೋಮ್ ಆಯ್ತಲ್ವಾ? ವಾಟ್ ಇಸ್ ಮೈ ಫೇವ್ರೆಟ್ ಆಕ್ಟರ್? Who is favorite actor? ಹೂ ಇಸ್ ಮೈ ಫೇವ್ರೆಟ್ ಆಕ್ಟರ್? ದರ್ಶನ್. ಓನ್ಲಿ ಡಿ ಬಾಸ್. This is swagger. All the city got a block. ಬಾಸ್. ಓಕೆ, ವಾಟ್ ಈಸ್ ಮೈ SLC ಮಾರ್ಕ್ಸ್? ಏನು 75 ಕರೆಕ್ಟಾ? ಎಸ್, ಅಂದ್ರೆ ನೀನು 6 ಆಯ್ತು, ಉಳ್ದು 5. ಸೊ ಹೂ ನೋಸ್ ಆಲ್ ಮೈ ಸೀಕ್ರೆಟ್ಸ್? ಸೀಕ್ರೆಟ್ಸ್ ಅಂದ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ ನಂಗೆ ಗೊತ್ತು ಅಂತ ನಂಗ್ ಅನ್ಸುತ್ತೆ. ನಾಟ್ ಶೋರ್. ಸೀಕ್ರೆಟ್ಸ್ ನಂಗೆ ಗೊತ್ತು. ಗಾಸಿಪ್ ಅವಳ ಜೊತೆ ಮಾಡಿದ್ರು ಕೆಲವೊಂದು ಸೀಕ್ರೆಟ್ಸ್ ನಂಗೆ ಗೊತ್ತು. ಯಾಕಂದ್ರೆ ಅವಳು ಸ್ವಲ್ಪ ಚಿಕ್ಕವಳು ಅಂತ ಜಾಸ್ತಿ ಅವಳ ಹತ್ರ ಏನು ಶೇರ್ ಮಾಡಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಅವಳು ಇವಾಗ ಇಲ್ಲ ಅವಳೆ ಅಂತಾನು ಹೇಳ್ಬೋದು, ಬಟ್ ಇವಳೆ ಗೊತ್ತಿರುತ್ತೆ. ಅಂದ್ರೆ ಮೋಸ್ಟ್ ಆಫ್ ಥಿಂಗ್ ನಾನು ಜಾಸ್ತಿ ಇವಳ ಹತ್ರ ಏನು ಎಕ್ಸ್ಪ್ರೆಸ್ ಮಾಡಲ್ಲ. ಕೆಲವೊಂದ್ ವಿಷಯ ಅವಳು ಗಾಸಿಪ್ ಅಂದ್ರೆ ನನ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ, ಮನೇಲಿ ಏನಾದ್ರು ಇದ್ರೆ ಅವಳನ್ನ ಹುಡ್ಕೊಂಡ್ ಹೋಗ್ತಾಳೆ. ಸೀಕ್ರೆಟ್ಸ್ ಅಂದ್ರೆ ನನ್ನ ಹತ್ರನೇ ಹೇಳ್ತಾಳೆ. ಅದೇ ಗೈಸ್, ಏನ್ ಗೊತ್ತಾ, ಇಬ್ರು ಬ್ಯಾಲೆನ್ಸ್ ಮಾಡ್ಬೇಕಲ್ಲ, ಅವಳು ಬೇರೆ ಇವಳು ಬೇರೆ. ನೆಕ್ಸ್ಟ್. ಓಕೆ, ನಿಂದೆಷ್ಟು? ನನ್ 7. ನಿನ್ 6. 6 ಇಲ್ಲ ಈಗ ಒಂದ್ ಹೇಳದ್ನಲ್ಲ, 7 6. ಮುಂದೆ ಫ್ಯೂಚರ್ ಅಲ್ಲಿ ನಾನು ಏನ್ ಆಗ್ಬೇಕು ಅನ್ಕೊಂಡಿದ್ದೆ? ಓಕೆ, ಹೇಳೈಶ್. ಕ್ಲಾಸಿಕಲ್ ಡ್ಯಾನ್ಸರ್. ನೀನೇನ್ ಹೇಳ್ತೀಯಾ? ನಾನು ಹೇಳ್ತಿಲ್ಲ. ಕರಿಯರ್ ಅಂತಂದ್ರೆ ಲೈಕ್ ಈ ಎಜುಕೇಶನ್ ರಿಲೇಟೆಡ್ ಅಥವಾ ನಾಟ್ ಎಜುಕೇಶನ್ ರಿಲೇಟೆಡ್. ಅದೆಲ್ಲ ನನ್ಗೆ ಕೆಲ್ಸ ಎಲ್ಲ ಮಾಡ್ಕೊಂಡು ಮಾಡೋದೆಲ್ಲ ಜಾಸ್ತಿ ರಿಸ್ಕ್ ತಗೊಂಡು ಫ್ರಸ್ಟ್ರೇಷನ್ ಮಾಡ್ಕೊಳ್ಳೋದೆಲ್ಲ ಇಷ್ಟ ಇಲ್ಲ ಗೈಸ್. ಈ ತರ ಡ್ಯಾನ್ಸರ್ ನನ್ಗೆ ಅದ್ ಇಷ್ಟ ಆಯ್ತು ಗೈಸ್. ತುಂಬಾ ಡ್ಯಾನ್ಸ್ ಮಾಡ್ಬೇಕು, ಈ ತರ ಶೋ ಎಲ್ಲ ಕೊಡ್ಬೇಕು. ಯಾಕಂದ್ರೆ ನಮ್ಮ ತುಂಬಾ ತಾತ ಭರತನಾಟ್ಯ ಡ್ಯಾನ್ಸರ್ ಆಗಿದ್ರು, ಟೀಚರ್ ಆಗಿದ್ರು. ಹಂಗಾಗಿ ಅವಳಿಗೆ ಭರತನಾಟ್ಯ ಅಂದ್ರೆ ತುಂಬಾ ಇಷ್ಟ ಇತ್ತು. ನಾವ್ ಹೋಗಿದ್ದೆ ಸಹ, ಬಟ್ ಚೈಲ್ಡ್ಹುಡ್ ಅಲ್ಲಿ ಸ್ವಲ್ಪ ನಮ್ಗೆ ಕಷ್ಟ ಇದ್ದಿದ್ದರಿಂದ ಅದೆಲ್ಲ ಡಿಸ್ಕಂಟಿನ್ಯೂ ಆಗೋಯ್ತು. ಮತ್ತೆ ಇವಾಗ್ಲೂ ನನಗೆ ಇದೆ ಗೈಸ್, ಹೋಗ್ಬೇಕು ಮಾಡ್ಬೇಕು ಅಂತ. ಬಟ್ ನನ್ನ ಹಸ್ಬೆಂಡ್ ಸಪೋರ್ಟ್ ಮಾಡ್ತಾರೆ. ಬಟ್ ನಿಶ್ವಿಕಾ ಇರೋದ್ರಿಂದ ಎಲ್ಲಾನು ಮ್ಯಾನೇಜ್ ಮಾಡ್ಕೊಂಡು ನಂಗೆ ಅವೆಲ್ಲ ಮಾಡಕ್ಕೆ ಆಗಲ್ಲ ಇವಾಗ. ಅದಕ್ಕೆ ಸ್ಟಾಪ್ ಮಾಡಿದೀನಿ ಅಲ್ಲಿಗೆ. ಸೊ ಇವಾಗ 7 ಟೈಪ್ ಆಗಿದೆ. ಇನ್ನೊಂದು ಕ್ವಶನ್ ಕೇಳಬೇಕು. ಇನ್ನೊಂದು ಲಾಸ್ಟ್ ಕ್ವಶನ್. A few moments later. ಓಕೆ, ನನಗೆ ದೇವ್ರ ಪೂಜೆ ಮೇಲೆ ಯಾಕೆ ಜಾಸ್ತಿ ಇಂಟ್ರೆಸ್ಟ್ ಅಂತ ಇಬ್ರಲ್ಲಿ ಯಾರಿಗ್ ಗೊತ್ತು? ಹೇಳ ಐಶ್ವರ್ಯ ನೀನು. ನಮಗ ಅವಾಗ ತುಂಬಾ ಕಷ್ಟ ಇತ್ತು. ಆ ಕಷ್ಟ ಪರಿಹರಿಸೋದಕ್ಕೆ
ದೇವ್ರ ಪೂಜೆ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂತು. ನಾನು ಹೇಳ ಹ್ಮ್ ಫಸ್ಟ್ ಆಕ್ಚುಲಿ ನಮ್ಮ ಮಮ್ಮಿ ಮಾಡ್ತಿದ್ರು ಇದನ್ನೆಲ್ಲ, ಅದಾದ್ಮೇಲೆ ನಮ್ಮ ಅಮ್ಮನಿಂದ ನಾವ್ ಆಕ್ಚುಲಿ ಎಲ್ಲಾರು ಕಲ್ತಿರೋದು. ಸೊ ಹಂಗಾಗಿ ನೀನ್ ಕಂಟಿನ್ಯೂ ಮಾಡ್ತಿದ್ಯಾ. ಎಕ್ಸಾಕ್ಟ್ಲಿ ನಮ್ಮಮ್ಮ ಮಾಡ್ತಿದ್ರು, ಬಟ್ ಆದ್ರೆ ಅವ್ರಿಗೆ ಈ ಬುಕ್ ಎಲ್ಲ ಓದೋದು ಆಮೇಲೆ ಇದೆಲ್ಲ ಮಾಡೋದು ಅವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಅದಕ್ಕೆ ನಮ್ಗೆ ಅವಾಗ ಜಾಸ್ತಿ ಅದ್ರ ಮೇಲೆ ನನ್ಗೆ ಇಂಟ್ರೆಸ್ಟ್ ಬಂತು. ಪೂಜೆ ಮಾಡ್ಬೇಕು, ಇದರಿಂದ ನಮ್ಗೆ ಪಾಸಿಟಿವ್ ಆಗುತ್ತೆ ಅಂತ ಅದ್ ಹಂಗಂಗೆ ಬಂದು ಸೊ ಇಲ್ಲಿವರೆಗೂ ಬಿಲ್ಡ್ ಆಗಿದೆ ಗೈಸ್. ಏನಕ್ಕಂದ್ರೆ ಜಾಸ್ತಿ ಪೂಜೆ ಮಾಡ್ತಾನೆ ಇರ್ತೀನಿ ನಾನು. ನಮ್ಮ ಮನೇಲಿ ಎಲ್ಲ ಬೈತಿರ್ತಾರೆ, ನೀನು ಒಂದ್ ವರ್ಷದಲ್ಲಿ 6 ತಿಂಗಳು ಒಂದು 9 ತಿಂಗಳು ನಾನ್ ವೆಜ್ ತಿನ್ನಲ್ಲ, ಇನ್ನೊಂದ್ 3 ತಿಂಗಳು ನಾನ್ ವೆಜ್ ತಿಂತೀಯ ಅಂತ. ಸೊ ಅದಕ್ಕೆ ನಂಗೆ ದೇವ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಓಕೆ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಚೆನ್ನಾಗಿತ್ತು. ಇವಾಗ ಈ ಪಾಯಿಂಟ್ ಸೊ ಇದ್ರಲ್ಲಿ ವಿನ್ ಆಗಿದೆ ಯಾರು ಗೊತ್ತಾ ಗೈಸ್? ನಂದು 7 ಆಗಿತ್ತು. 7 ಆಗಿತ್ತು. ಟೈಪ್ ಆಗಿತ್ತಲ್ವಾ? ಇವಾಗ ಹೇಳಿದ್ದು 7 ಆಯ್ತಲ್ವಪ್ಪ. ಈಗ ಮಮ್ಮಿ ಈಗ ಲಾಸ್ಟ್ ಕ್ವಶನ್ ಏನಂತ ಕೇಳಿದೆ? ಪೂಜೆ ನನ್ಗೆ ಏನಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಅಂತ. ಅದಕ್ಕೆ ನಾನ್ ತಾನೇ ನೀನ್ ಹೇಳ್ಬಿಟ್ಟು ಹೇಳಿದ್ ಇವಾಗ. ಈಗ ನಾನು ಹೇಳಿದ್ದು ಲೂಸು ಮಮ್ಮಿ ಹೇಳ್ಕೊಟ್ಟಿದ್ದನ್ನ ಮಮ್ಮಿ ಹೇಳ್ಕೊಟ್ಟಿದ್ದಿಂದ ನಾನ್ ಕಲ್ತೆ ಅಂತ ತಾನೇ. ಕರೆಕ್ಟ್ ಕಷ್ಟ ಇದ್ದಕ್ಕೆ ನೀನ್ ಪೂಜೆ ಮಾಡ್ತಾ ಇರ್ಲಿಲ್ಲ. ಅದು ಇದೊಂದು ಟೈಪ್ ಆಗಿದೆ ಹಂಗಿದೆ. ಮತ್ತೆ ಮತ್ತೆ ಇನ್ನೊಂದು ಕ್ವಶನ್ ಕೇಳೋಣ. ನಮ್ಗೆ ನಟ್ ಯಾರನ್ನ ಒಬ್ರು ನೀನ್ ಅವ್ರ ಜೊತೆ ಯಾವಾಗ್ಲೂ ಮ್ಯಾಚ್ ಫಿಕ್ಸಿಂಗ್ ಮ್ಯಾಜಿಕ್ ಸಿಂಗರ್ ನೀನ್ ಅದಕ್ಕೆ ತಾನೇ ಮಾಡ್ತಿದ್ದು. ಓಕೆ, ನನ್ಗೆ ಇವಾಗ ಒಂದ್ ಸ್ವಲ್ಪ ಬೇಜಾರಾಗಿದ್ದಾಗ ಅಥವಾ ಒಂಥರ ಡಿಪ್ರೆಷನ್ಗೆ ಹೋಗ್ತೀನಿ ಅನ್ನೋ ಟೈಮಲ್ಲಿ ಯಾರು ನನ್ಗೆ ಸಪೋರ್ಟ್ ಮಾಡ್ತಾರೆ? ಇವಳು ಫಸ್ಟ್ ಐತಿ ಕೈ. ನಾನೇ. ಹೌದು ಗೈಸ್, ಇವಳೊಂದ್ ಸ್ವಲ್ಪ ಏನ್ ಗೊತ್ತಾ, ಇಂಟ್ರೋವರ್ಟ್. ಅದೇನೋ ಜೆನ್ಜಿನೋ ಏನೋ ಹೇಳ್ತಾರಲ್ಲ, ಜೆನ್ಜಿನೋ ಪನ್ಜಿನೋ ಅಂತ. ಅವಳೊಂದ್ ಸ್ವಲ್ಪ ಇಂಟ್ರೋವರ್ಟ್ ತರ, ಕೆಲವೊಂದನ್ನ ಎಕ್ಸ್ಪ್ರೆಸ್ ಮಾಡ್ಕೊಳಲ್ಲ. ಇವಳು ಹಂಗಲ್ಲ, ನಮ್ಮ ಇದ್ ಕ್ಯಾಟಗರಿ. ಅವ್ಳು ಹೇಳದ್ನ ನಾವ್ ಕೇಳಿಸ್ಕೋಬೇಕು, ನಾವ್ ಹೇಳದ್ನ ಅವ್ಳಿಗೆ ಯಾವ್ದು ಬೇಕ್ ಮಾತ್ರ ಅದನ್ನ ಕ್ಲಿಕ್ ಮಾಡ್ತಾಳೆ. ಇನ್ನು ಮಿಕ್ಕಿದ್ ಯಾವ್ದು ಜಾಸ್ತಿ ಕೇಳಿಸ್ಕೊ. ಬಟ್ ಅವಳೇನು ಜಾಸ್ತಿ ನತ್ರ ಹೇಳಲ್ಲ. ಜಾಸ್ತಿ ಅವ್ರ ಹಸ್ಬೆಂಡ್ ಅಂದ್ರೆ ತುಂಬಾ ಜಾಸ್ತಿ ಇಷ್ಟ ಅವಳಿಗೆ, ಅದಕ್ಕೆ ಎಲ್ಲಾನು ಅವ್ರ ಹತ್ರ ಶೇರ್ ಮಾಡ್ಕೊತಾಳೆ. ನನ್ನ ಹತ್ರ ಆಗ್ಲಿ, ನಮ್ಮ ಅಮ್ಮನ ಹತ್ರನು ಕೆಲವೊಂದ್ ವಿಷಯ ಮುಚ್ಚಿಕ್ತಾಳೆ ಗೈಸ್. ನನಗೆ ಮೇಕಪ್, ಈ ಪರ್ಚೇಸಿಂಗು, ಈ ಡ್ರೆಸ್ಸಸ್ ಎಲ್ಲ ತುಂಬಾ ಇಂಟ್ರೆಸ್ಟ್ ಜಾಸ್ತಿ ಗೈಸ್. ಸೊ ನನ್ ಮೇಕಪ್ ಪ್ರಾಡಕ್ಟ್ಸ್ ನ, ನನ್ ಡ್ರೆಸ್ಸಸ್ ನ ನನಗ್ ಗೊತ್ತಿಲ್ದರೆ ಕತ್ಕೊಳ್ಳೋದು ಯಾರು? ನಾನ್ ಫಸ್ಟ್ ರೈಸ್ ಮಾಡಿದ್ದು ಹ್ಮ್ ಐಶ್ವರ್ಯ. ಹೌದು ಗೈಸ್, ನನ್ಗೆ ಗೊತ್ತೇ ಇರಲ್ಲ ನನ್ನ ಮೇಕಪ್. ನಾನು ಎಲ್ಲ ನನ್ನ ಲಿಪ್ಸ್ಟಿಕ್ ಅಂತಂದ್ರೆ ನನ್ನ ಹತ್ರ ಇದೆ, ಕೊಡ್ತೀನಿ ಬಿಡು, ನೀನ್ ಎಲ್ಲಾದ್ರೂ ಹೋಗ್ತೀಯ, ನನ್ನ ಆಫೀಸಿಗೆ ಹೋಗ್ತೀನಿ ಅಂತಾಳೆ ಗೈಸ್ ಅವಳು. ಅದಕ್ಕೆ ಸೊ ಈ ಚಾಲೆಂಜ್ ಈ ಸಿಸ್ಟರ್ಸ್ ಚಾಲೆಂಜ್ ಅಲ್ಲಿ ವಿನ್ ಆಗಿರೋದು ವರ್ಷಿತಾ ಅವರು. ಸೊ ನೋಡಿ ಗೈಸ್, ಇವಳು ಜಾಸ್ತಿ ನನ್ನ ಅರ್ಥ ಮಾಡ್ಕೊಂಡವಳೆ. ಇವಳು ಸ್ವಲ್ಪ ಓಕೆ ಬಟ್ ಏನ್ ಗೊತ್ತಾ, ಇವಳೊಂದ್ ಸ್ವಲ್ಪ ರಿಸರ್ವ್ಡ್, ಯಾರತ್ರ ಜಾಸ್ತಿ ಹೊಂದ್ಕೊಳ್ಳಲ್ಲ. ಅದಕ್ಕೆ ನಮ್ದೇ ಫುಲ್ಲು ಎಲ್ಲಾನು ಇವಳ ಹತ್ರ ಹೇಳ್ಕೊಂಡ್ರೆ ಕೆಲವೊಂದನ್ನ ಕೇಳ್ತಾಳೆ, ಕೆಲವೊಂದನ್ನ ಇಗ್ನೋರ್ ಮಾಡ್ಬಿಡ್ತಾಳೆ, ಬಿಡೆ ಅಂತ. ಬಟ್ ಇವಳು ಸ್ವಲ್ಪ ಎಲ್ಲಾನು ಕೇಳ್ತಾಳೆ, ಕೆಲವೊಂದನ್ನ ಸ್ವಲ್ಪ ಡಾಮಿನೆನ್ಸ್ ಮಾಡ್ತಾಳೆ. ಅದಕ್ಕೇನೆ ನಾನು ಯಾರ ಹತ್ರ ಏನ್ ಹೇಳಲ್ಲ ಗೈಸ್, ಸುಮ್ಮನೆ ಇರ್ತೀನಿ ಕೆಲವೊಂದ್ ವಿಷಯನ. ಸೊ ಇವಾಗ ನಾನ್ ವಿನ್ ಆಗಿದ್ದೀನಲ್ವಾ? ಏನ್ ಸೊ ಇವಳಿಗೆ ಒಂದು ಗಿಫ್ಟ್ ಇದೆ. ಆ ಗಿಫ್ಟ್ ಗಿಫ್ಟ್ ನಾನೇ ಕೇಳ್ಬೋದು, ನೀನೇ ಕೊಡ್ತೀಯ? ಏನಿಲ್ಲ, ಅವ್ಳು ಕೇಳಿದ್ರೆ ಏನೇನೋ ಕೇಳ್ಬಿಡ್ತಾಳೆ. ಅದಕ್ಕೇನೆ ನಾನೇ 500 rupees ಕೊಡ್ತಿದ್ದೀನಿ ಗೈಸ್ ಅವಳಿಗೆ, ಅವಳೇನಾದ್ರು ತಗೊಳ್ಳಿ ಅಂತ. ಅವಾಗ್ಲೇ ಹೇಳ್ದೆ ಕ್ಯಾಶ್ ಪ್ರೈಸ್ ಕೊಡೋಣ ಅಂತ, ಬಟ್ ನಾನು ಯೋಚನೆ ಮಾಡಿದೆ ಕ್ಯಾಶ್ ಪ್ರೈಸ್ ಏನ್ ಬೇಡ. ಸೊ ಲಾಸ್ಟ್ ಅಲ್ಲಿ ಕ್ಯಾಶ್ ಇದ್ರೆ ಏನಾದ್ರು ಯೂಸ್ ಮಾಡ್ಕೊಂಡ್ಬಿಡ್ದೆ. ನಾನು ಪ್ರಾಡಕ್ಟ್ ಒಂದು ಆರ್ಡರ್ ಮಾಡಿದೆ ಗೈಸ್. ಸೊ ಅದ್ ಬಂದಿದೆ ಆಲ್ರೆಡಿ. ಸೊ ಅದನ್ನ ಅವಳಿಗೆ ಕೊಡೋಣ ಅಂತ ಅನ್ಕೊಂಡಿದೀನಿ ಗೈಸ್. ಅವಳಿಗೆ ಮೇಕಪ್ ಬಗ್ಗೆ ಏನು ಅಂತ ಇಂಟ್ರೆಸ್ಟ್ ಇಲ್ಲ ಪಾಪ, ಒಂದೇ ಲಿಪ್ಸ್ಟಿಕ್ ಯೂಸ್ ಮಾಡ್ತಾ ಇದ್ಲು, ಇನ್ನೊಂದು ಲಿಪ್ಸ್ಟಿಕ್ ಕೊಡೋಣ ಅಂತ ಕೊಡ್ತಿದ್ದೀನಿ. ಸೊ ಕಲರ್ ಬಾರ್ ಅವ್ರದ್ದು ಒಂದು ಲಿಪ್ಸ್ಟಿಕ್ ಆರ್ಡರ್ ಮಾಡಿದ್ದೆ. ಸೊ ಇದು ಬಂದಿದೆ. ವರ್ಷಿತಾ, ಇದು ನನ್ನ ಕಡೆಯಿಂದ ನಿನಗೆ ಗಿಫ್ಟ್. ಥ್ಯಾಂಕ್ ಯು ಐಶು, ಥ್ಯಾಂಕ್ ಯು ಗೈಸ್. ಇದೇನು ಕಲರ್ ಬಾರ್ ಅಲ್ಲ, ಪ್ರಮೋಷನ್ ಗಿಮೋಷನ್ ಇಲ್ಲ. ನಾನೇನಿದ್ರು ಆರ್ಡರ್ ಮಾಡ್ತೀನಿ ಕಲರ್ ಬಾರ್ ಲ್ಯಾಕ್ಮಿ ಇಂದ. ಸೊ ಕಲರ್ ಬಾರ್ ಇಂದ ಆರ್ಡರ್ ಮಾಡಿದ್ದೆ, ಬಂದಿದೆ, ಅವಳಿಗೆ ಕೊಟ್ಟಿದ್ದೀನಿ ಗೈಸ್ ಅಷ್ಟೇ. ಥ್ಯಾಂಕ್ ಯು. ಸೊ ಇವತ್ತಿನ ವ್ಲಾಗ್ ಇದು. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನಮ್ ವ್ಲಾಗ್ಸ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಅಸ್, ಸಪೋರ್ಟ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.